ಭಾರತ್ ಮಾತಾ ಕಿ ಕಲೆಕ್ಟ್ ಮಾಡುತ್ತಿರುವ ಆಡಳಿತ ಮಂಡಳಿಗೆ ನೂರಾರು ಜನ ಅಮಾಯಕರ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಆಡಳಿತ ಮಂಡಳಿಗೆ ಆಡಳಿತ ಮಂಡಳಿಗೆ ಇಲ್ಲಿಯವರೆಗೂ ಸರಿಯಾಗಿ ಕಾಮಗಾರಿಯನ್ನು ಮಾಡದೇ ಇರ್ತಕ್ಕಂಥ ಆಡಳಿತ ಮಂಡಳಿಗೆ ಕಾರಣಕರ್ತರಾಗಿರ್ತಕ್ಕಂಥ ಆಡಳಿತ ಮಂಡಳಿಗೆ ಲೈಟ್ಗಳನ್ನ ಸರಿಯಾಗಿ ಉಳಿಸದೇ ಇರ್ತಕ್ಕಂಥ ಆಡಳಿತ ಮಂಡಳಿಗೆ ಭಾರತ್ ಮಾತಾ ಕಿ ಅಕ್ರಮವಾಗಿ ಸಂಗ್ರಹಿಸುತ್ತಿರುವ ಅಧಿಕಾರಿಗಳಿಗೆ ಸಂಪೂರ್ಣ ಮಾಡಿದೆ ಟೋಲನ್ನು ಸಂಗ್ರಹಿಸುವ ಆಡಳಿತ ಮಂಡಳಿಗೆ ನಾಗರಿಕ ಹಿತರಕ್ಷಣಾ ವೇದಿಕೆಗೆ ಆಡಳಿತ ಮಂಡಳಿಗೆ ಸರಿಯಾಗಿ ರೈತರಿಗೆ ಪರಿಹಾರ ನೀಡದಿರುವಂತಹ ಆಡಳಿತ ಮಂಡಳಿಗೆ ವಾಜಪೇಯಿ ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ SR ವಿಶ್ವನಾಥ್ ಅವರಿಗೆ ಈಗ ನಮ್ಮಲ್ಲಿ ಮನೆ ಒಂದು ಪೊಲೀಸನ ಇಲ್ಲಿ ಆ ಸ್ಕ್ಯಾನರ್ ಆಫ್ ಮಾಡಕ್ಕೆ ಹೇಳು, ಇವಾಗ ಸ್ಕ್ಯಾನ್ ಆಗ್ಬಿಡ್ತದೆ. ಯಾವ್ದಾದ್ರು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಒಂದು ಆಂಬುಲೆನ್ಸ್ ಕೂಡ ಪ್ರೈವೇಟ್ ಅಲ್ಲಿ ಆಂಬುಲೆನ್ಸ್ ಕೂಡ ಆಸ್ಪತ್ರೆ ತಗೊಂಡೋಗ್ಬೇಕು. ಅವ್ರು ಏನು ಮಾಡಿದ್ರೆ ಅವನು ಟೋಲ್ ತಗೊಂಡು ಆಗಲಿ ಟೋಲ್ ಹಾಕಿದ ದುಡ್ಡೆಲ್ಲ ವಸೂಲಿ ಆಗೋಗೈತೆ ಅವ್ರಿಗೆಲ್ಲ ಕೂಡ. ಆ ದೃಷ್ಟಿಯಿಂದ ಯಾವುದೇ ನಾವು ಮಾಡ್ಲು ಕೂಡ ತಕ್ಷಣಕ್ಕೆ ಅವ್ರು ಮಾಡಕ್ಕಾಗಲ್ಲ. 15 ದಿನ ಸಮಯವನ್ನ ಕೊಡ್ತಾ ಇದ್ವಿ. 15 ದಿನದೊಳಗಡೆಗೆ ಆ 3-4 KBG ಅದನ್ನ ಬಗೆಹರಿಸಿಲ್ಲ ಅಂತಂದ್ರೆ ಟೋಲರ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಲ್ಲ. ನೀವು ಯಾರು ಕೆಲಸ ಮಾಡಿದ್ರೆ ಅಂತ ಏನ್ ಮಾಡೋದಿಲ್ಲ. ಇನ್ನಷ್ಟು ಅವನಲ್ಲಿ ಅವರಲ್ಲಿ ಅವನ್ ಬರೋಕೆ ಮಾಡ್ತೀಯ ತಗೊಂಡಿಗೆ ಕೊಟ್ಟ ಕೇಳೋದಿಲ್ಲ. ಸ್ವಲ್ಪ ಪಂಚಾಯತಿಂದ ಕೊಟ್ಟವ್ರೆ. ನಾನು ಕೇಳಿ ಮೀಟಿಂಗ್ ಅಲ್ಲಿ ನಾನು ಮಾತಾಡಿದ್ದೀನಿ. ಮನೆಗೆ ಅವ್ರಿಗೆ ನಾವು ಮುಂದೆ ಕೊಟ್ಟಿದ್ದೀವಿ. ಬಹಳ ಜನ ಕೊಟ್ಟವ್ರೆ ಸರ್ ಅದರಲ್ಲಿ. ಸೊ ಅದಕ್ಕೆ 15 ದಿನ ಮಾಡಂಗಿಲ್ಲ. ಈಗ ಹೇಳ್ತೀನಿ ಕೇಳಿ, ಇವರು ಎದುರುಗಡೆ ಹೇಳ್ತಾ ಇದ್ದೀನಿ. ಇಷ್ಟು ಮಾಡ್ಬೇಕು ನಮ್ಗೆ ಪೊಲೀಸ್ ಅಧಿಕಾರಿಗಳು 300 ಸೇರ್ಕೊಂತೀವಿ. ಇದು ರೋಡ್ ಕ್ಲೋಸ್ ಮಾಡ್ಬೇಕು ಅಂತಿದೆ, ಕ್ಲೋಸ್ ಮಾಡು. ಈ ಉದಾಹರಣೆ ಶ್ರೀರಂಗನಹಳ್ಳಿ ಒನ್ನೇನಹಳ್ಳಿ ಅನ್ಕೊಳಪ್ಪ. ಒನ್ನೇನಹಳ್ಳಿಯಿಂದ ಸೀದಾ ಬಂದಾಗ ಅವ್ರು 2 ಕಡೆ ನೋಡ್ಬೇಕಾಗ್ತದೆ. ಯಾರು ಕ್ರಾಸ್ ಮಾಡೋರು ಹೊರಗಡೆ ನೋಡ್ಬೇಕು, ಸೆಂಟ್ರ್ ಬಂದು ಎಡಗಡೆ ನೋಡ್ಬೇಕು. ಸ್ವಲ್ಪ ಮುಂದೆ ಯೂಟರ್ನ್ ಮಾಡು. ಅರ್ಧೇಶಹಳ್ಳಿ ಎಷ್ಟು ದಿನ ಆಯ್ತು ನಿಮ್ಗೆ? ಅರ್ಧೇಶಹಳ್ಳಿ ಕ್ಲೋಸ್ ಮಾಡಿ ಯಾವ್ದೋ ಮುಂಗಡೆ ಬಂದು ಯೂಟರ್ನ್ ತಗೊಂಡ್ರಿ ಅಂತ ಹೇಳಿ ಯಾವ್ದು ಮಾಡ್ತಾ ಇಲ್ಲ ನೀವು. ಅಂತ ಕಡೆಗೆ ಅಂಕಳ ಕಡೆ ಅವ್ರಿಗೆ ಬೆಳಕು ಏನಂತಾರೆ ಅದನ್ನ ಕತೆ ಹೊಡಿತಾ ಇದ್ದಾರೆ. ನೀನು ಟಾರ್ ಆಗ್ತಾ ಇಲ್ಲ, ನೀವು ಟಾಯ್ಲೆಟ್ ಇಲ್ಲ, ಲೈಟ್ ಆಗಿ ಆಫ್ ಮಾಡ್ತೀರಿ ನೀವು. ಕಡೆ ಇರೋದು ಈ ಕಡೆ ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಆ ಕಾನ್ಸೆಪ್ಟ್ ಮಾಡಿರ್ತಕ್ಕಂಥದ್ದು ಅದನ್ನು ಮಾಡಿಲ್ಲ. ಈಗಾಗಲೇ ನಮ್ಮ ಮುಖಂಡರು ಹೇಳಿದ ರೀತಿಯಲ್ಲಿ ಪ್ರಮುಖ ಊರುಗಳು ಎಲ್ಲಿರ್ತದೆ ಅಲ್ಲಿ ಟಾಯ್ಲೆಟ್ ಮಾಡ್ಬೇಕು. ಬರೀ ಟೋಲ್ ಹತ್ರ ಅಲ್ಲ, ಮಾರ್ಸಂದ್ರ, ರಾಜನಗುಂಟೆ, ಸಿಂಗನಾಯಕನಹಳ್ಳಿ ಈ ತರ ಕಡೆ ಎಲ್ಲ ಕೂಡ ಬಸ್ ಶೆಲ್ಟರ್ಗಳನ್ನ ಮಾಡಬೇಕು. ಒಂದೇ ಒಂದು ಬಸ್ ಶೆಲ್ಟರ್ ಎಲ್ಲೂ ಮಾಡಿಲ್ಲ. BBMP ಅವ್ರಿಗೂ ನಾವು ಬಸ್ ಶೆಲ್ಟರ್ ಮಾಡಿಸಿದ್ವಿ. ಕಾಂಟ್ರಾಕ್ಟ್ ಅಲ್ಲಿ ಐತೆ. ಇವತ್ತುವರೆಗೂ ಒಂದೇ ಒಂದು ಬಸ್ ಶೆಲ್ಟರ್ನ ಮಾಡಿಲ್ಲ. ಮತ್ತೆ ಈ ಒಂದು ಟೋಲ್ ಏನ್ ಸೆಂಟರ್ ಐತೆ ಇಲ್ಲಿಂದ 5 ಕಿಲೋಮೀಟರ್ ಸುತ್ತಳತೆ ಯಾವ್ಯಾವ ಗ್ರಾಮಗಳು ಬರ್ತವೆ. ಅವ್ರು ಯಾರು ಕೂಡ ಟೋಲ್ ಅನ್ನ ತಗೊಳ್ಬಾರ್ದು ಅಂತ ಹೇಳಿ ಪ್ರಾರಂಭದಿಂದ ಅವ್ರು ಒಪ್ಕೊಂಡಿದ್ರು. ಆದ್ರೆ ಈಗೇನಾಗೈತೆ, ಪಕ್ಕದಲ್ಲಿ ಮಾಸಂದ್ರದ ಹತ್ರನೂ ತಗೊಂತಾರೆ. ಆಮೇಲೆ ಅಪಾರ್ಟ್ಮೆಂಟ್ಗಳು ಎಷ್ಟು ಸರಿ ಅವ್ರಿಗೆ ನಾವು ಕೊಟ್ಟಿದ್ದು. ಅವ್ರು ಹೇಳಿದ್ರು ಸರ್ ಅಪಾರ್ಟ್ಮೆಂಟ್ ಅವ್ರಿಗೆಲ್ಲ ಪಾಸ್ ಕೊಡ್ತೀವಿ, ಅವ್ರದ್ದು ವೋಟರ್ ಕಾರ್ಡು ಆಧಾರ್ ಕಾರ್ಡ್ ಕೊಟ್ಟರೆ ಕೊಡ್ತೀವಿ ಅಂದ್ರು. ಒಂದಷ್ಟು ದಿನ ಕೊಡೋದು, ತಿರ್ಗಾ ರಿನ್ಯೂವಲ್ ಮಾಡದೆ ಇರ್ತಕ್ಕಂಥದ್ದು. ಆಮೇಲೆ ಈ ಕಡೆಗೆ ಆಂಬುಲೆನ್ಸ್, VIP ಮತ್ತೆ ಯಾರು ಪಾಸ್ ಇರ್ತಾರೋ ಅವ್ರಿಗೆ ಎಡಗಡೆಗೆ ಫ್ರೀ ಮಾಡ್ಬೇಕು ಅವರು. ಆದ್ರೂ ಅವ್ರದ್ದು ಫಾಸ್ಟ್ ಟ್ಯಾಗ್ ಕಾರ್ಡ್ ಇಟ್ಟಿರ್ತಾರೆ. ಯಾಕಂದ್ರೆ ದೊಡ್ಡ ಟೋಲ್ ಅಲ್ವಲ್ಲ, ಇನ್ನೆಲ್ಲ ಹೋಗ್ಬೇಕಲ್ಲ.
ಅವ್ರು ಟಕ್ಕನ್ ಕಟ್ಟಾಗ್ಬಿಡ್ತದೆ ಅಲ್ಲಿ, ಅವ್ರು ಗೊತ್ತಾಗೋದಿಲ್ಲ, ತೆಗಿರ್ತಾರೆ ಅಷ್ಟೇ, ತಾಗು ಕಟ್ಟಾಗೋಗ್ತದೆ ಅಲ್ಲಿ. ಸೊ ಅದನ್ನ ತೆಗಿಬೇಕು. ಮತ್ತೆ ಇಲ್ಲಿ ಸುತ್ತಮುತ್ತ ಏನು ನಮ್ಮ ಗ್ರಾಮಸ್ಥರಿದ್ದಾರೆ, ಅವ್ರು ಯಾರು ಟೋಲ್ ಕೊಡೋ ಅವಶ್ಯಕತೆ ಇಲ್ಲ. ಕಾನೂನು ಪ್ರಕಾರ ಅವರು ಟೋಲ್ ಫ್ರೀ ಮಾಡಬೇಕು. ಏನಾಗ್ತದೆ, ಗಲಾಟೆ ಮಾಡಿದ್ರೆ ಅಲ್ಲಿ CCTV ಇರ್ತದೆ, ತಾನು ಪೊಲೀಸರು ಕಂಪ್ಲೇಂಟ್ ಮಾಡ್ಬಿಡೋದು, ಆಮೇಲೆ ಅಲ್ಲೇ ಮಾಡಿದ್ರು, ಡಕಾಯಿತಿ ಮಾಡಿದ್ರು, ಚೈನ್ ಕಿತ್ಕೊಂಡೋದ್ರು ಅನ್ನೋದು ಒಂದು FIR ಮಾಡಿಸುವಂಥದ್ದು. ಮತ್ತೆ ನಾವು ಪೊಲೀಸ್ ಇಲಾಖೆಯಲ್ಲಿ ಕೂಡ ಮಾತಾಡಿದ್ದೀವಿ, ಎಲ್ಲೆಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಅಂದ್ರೆ ಬಹಳ ವೇಗವಾಗಿ ಬರ್ತವೆ ಗಾಡಿಗಳು, ಇದೇನು ಎಕ್ಸ್ಪ್ರೆಸ್ ವೇ ಅಲ್ಲ, ಎರಡು ಕಡೆ ರೋಡ್ ಆಕ್ಚುಲಿ ಬ್ಯಾರಿಕೇಡ್ ಮಾಡಿದ್ರೆ ನಾಯಿ ನರಿ ಜನ ಯಾರು ಬರಲ್ಲ, ಹೆಂಗಂದ್ರೆ ಹೆಂಗ್ ಬರ್ತಾರೆ, ಅಡ್ಡ ರೋಡಲ್ಲಿ ಹೋಗ್ತಾರೆ ಅಂತ ಕಡೆಗೆ. ಅಲ್ಲಿ ನಾವು ಎಲ್ಲೆಲ್ಲಿ ಊರುಗಳೈತೆ ಅಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಹಂಪಲ್ಲ, BBMP ರೋಡ್ ಇರೋದು, ಅಂದ್ರೆ ನಾಗರಿಕರು ಕ್ರಾಸ್ ಮಾಡ್ಬೇಕಾದ್ರೆ ನಡೀತಾರೆ, ಹಂಪ್ ತರನೇ ಇರ್ತಾರೆ. ಇದನ್ನ ಹಾಕಲಿ ಅಂತೇಳಿ ಒಂದು 1000 ಸರಿ ಹೇಳಿದ್ದೀನಿ, ಒಂದೇ ಒಂದು ಹಂಪು ಕೂಡ ಹಾಕಿಲ್ಲ. ಸಿಂಗನಾಯಕನಹಳ್ಳಿವರೆಗೂ ನಾನೇ ಹಾಕ್ಸಿದ್ದೀನಿ ಅದನ್ನ, ಅಲ್ಲಿಂದ ಮುಂದಕ್ಕೆ ಇವತ್ತವರೆಗೂ ಮಾಡಿಲ್ಲ. ಆವತ್ತು ಡಾಂಬರ್ ಹಾಕ್ತವ್ರು, ಅವರು ಟಾರ್ ಹಾಕ್ತವ್ರು, 5-6 ವರ್ಷ ಆಯ್ತಾ, 5-6 ವರ್ಷದಿಂದ ಇವತ್ತವರೆಗೂ ಮರು ಡಾಂಬರೀಕರಣ ಮಾಡಿಲ್ಲ. ನೀವು ನೋಡಿರ್ಬೋದು, ಅಲ್ಲಲ್ಲೆಲ್ಲ ಗುಂಡಿಗಳು ಬಿಟ್ಟವೆ, ಇವತ್ತವರೆಗೂ ಡಾಂಬರ್ ಮಾಡಿಲ್ಲ. ಪ್ರತಿ 3 ವರ್ಷಕ್ಕೊಂದ್ಸರಿ ಅವರು ಡಾಂಬರ್ ಹಾಕ್ಬೇಕು, ಡಾಂಬರ್ ಹಾಕಿಲ್ಲ. ಇದು ನಮ್ಗೆ ಒತ್ತಾಯ ಇರ್ತಕ್ಕಂಥದ್ದು. ಮತ್ತೆ ಯಾರೇ ಇವರ ಅವೈಜ್ಞಾನಿಕವಾದಂತ ರಸ್ತೆ ನಿರ್ಮಾಣದಿಂದ ಯಾರೇ ಅಪಘಾತಕ್ಕೊಳಗಾದ್ರೆ ಅವ್ರಿಗೆ 50 ಲಕ್ಷ ರೂಪಾಯಿ ಇಡಬೇಕು ಅಂತಂದ್ರೆ ಎದುರುಗಡೆ ಬರ್ತಕ್ಕಂಥ ಅಮಾಯಕ ಸತ್ತೋದ್ರಿ, ಮಣ್ಣು ಇದರಲ್ಲಿ ಮಾಡತಕ್ಕಂಥದ್ದು. ಆಮೇಲೆ ಈ ಟೋಲ್ ರೋಡ್ ಅಲ್ಲಿ ಆ ಟೋಲ್ ಕ್ರಾಸಿಂಗ್ 50 ಲಕ್ಷ ರೂಪಾಯಿ ಅಂತ ಹೇಳಿದ್ರಿ, ಕೊಡ್ಲೇಬೇಕು ನೀವು ಟೋಲ್, ಇಲ್ಲಾಂದ್ರೆ ಇಲ್ಲೇ ಹಣ ತಗೊಂಡು ಇಟ್ಕೊಂತೀವಿ, ನಾವು ಇಲ್ಲೇ ತರ ಇಟ್ಕೊಂತೀವಿ. ನಿಮ್ಮಿಂದ ನಾವು ಕ್ರಾಸ್ ಹಾಕಿರೋದು, ಅವ್ರು ಸ್ವಲ್ಪ ಮುಂದೆ ಟೋಲ್ ಓಪನ್ ಮಾಡಿದ್ರೆ ರಾಂಗ್ ಸೈಡ್ ಹೋದ, ಎದುರುಗಡೆ ಬಂದ ಹೊರಕೊಂಡ್ರ ಕಡೆಗೆ. ಇದು 15 ದಿನ ಟೋಲ್ ಕಲೆಕ್ಟ್ ಮಾಡಬೇಡ, ಮಿನಿಮಮ್ ನಾವು ಮಾಡ್ಬೇಕಾಗಿರೋದು ಕೆಲವು ಕಡೆ ರೋಡ್ ಕ್ಲೋಸ್ ಮಾಡೋದು, ಅದೇ ಇಮಿಡಿಯೇಟ್ ನಾಳೆ ಮಾಡ್ಬೋದು. ನಮ್ಮ ಅಧಿಕಾರಿಗಳು ಏನ್ ಹೇಳ್ತಾರೋ ಅದನ್ನ ಮತ್ತೆ ಊರವ್ರನ್ನ ಕೇಳ್ಕೊಂಡು ಮಾಡ್ರಿ. ನಮ್ಮ ಚೇರ್ಮನ್ ನಂಬರ್ ಇರ್ತಾರೆ, ನಾವು ಮುಲಾಜಿಲ್ಲ ಊರವ್ರಿಗೆ ಹೇಳ್ತೀವಿ, ನಮ್ಮೂರ ಹತ್ರ ಕ್ಲೋಸ್ ಮಾಡಿದ್ರಲ್ರಿ, ನಮ್ಮೂರ ಹತ್ರ ಕ್ಲೋಸ್ ಮಾಡಿ ನಾನು ರೆಗ್ಯುಲರ್ ಆಗಿ ಟರ್ನ್ ಮಾಡ್ತಾ ಮುಂದಕ್ಕೆ ಬರ್ತೀನಿ, ಆಕ್ಸಿಡೆಂಟ್ ಕಮ್ಮಿ ಆಗಲ್ಲ. ಅದಕ್ಕೇನೆ ಯಾವ್ದಿದೆ ಒಂದ್ಸರಿ ಸರ್ವೆ ಮಾಡಿ ಸರ್, ನಾಳೆ ಪೊಲೀಸ್ ಅವ್ರು ಇಟ್ಕೊಂಡು ಸರ್ವೆ ಮಾಡಿ. ಲೈಟ್ ಇವತ್ತು 2 ದಿನ ರಿಪೇರಿ ಮಾಡ್ಬೋದಾ? ಅಂಗಡಿ